ಶ್ರಾವಣ ಮಾಸದ ನಿಮಿತ್ತ ವಚನೋತ್ಸವಕ್ಕೆ ಚಾಲನೆ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಬಸವ ಕೇಂದ್ರ ಧಾರವಾಡದ ವತಿಯಿಂದ ಶ್ರಾವಣ ಮಾಸದ ನಿಮಿತ್ತ ವಚನೋತ್ಸವದ ಉದ್ಘಾಟನೆ ಹಾಗೂ ವಚನ ಪರಿಮಳ ಭಾಗ 9 ಪುಸ್ತಕ ಬಿಡುಗಡೆ ಸಮಾರಂಭವನ್ನು ಧಾರವಾಡದ ಟೌನ್ ಹಾಲ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ ವೀರಣ್ಣ ರಾಜುರವರು ವಹಿಸಿದ್ದರು. ರಾಜಶೇಖರ್ ಬೆಳ್ಳಕ್ಕಿ, ಸಿದ್ದರಾಮ್ ನಡಕಟ್ಟಿ, ಬಿಎ ತಿಗಡಿ, ಡಾಕ್ಟರ್ ಆದಿ ಬಿಎಸ್ ಹಾಗೂ ಭಾಗ್ಯವತಿ ನಡಕಟ್ಟಿರವರು ಉಪಸ್ಥಿತರಿದ್ದರು. ಬಸವ ಕೇಂದ್ರದ ಸದಸ್ಯರು ವಚನ ಪ್ರಾರ್ಥನೆ ನೆರವೇರಿಸಿದರು. ಬಸವ ಕೇಂದ್ರ ಧಾರವಾಡದ ಕಾರ್ಯದರ್ಶಿ ಬಸವಂತಪ್ಪ ತೋಟದ್ ಎಲ್ಲ ಅತಿಥಿಗಳನ್ನ ಸ್ವಾಗತಿಸಿದರು. ಕಾರ್ಯಕ್ರಮದ ವಂದಾರ್ಪಣೆಯನ್ನು ಶೇಖರ್ ಕುಂದಗೋಳ್ ನೆರವೇರಿಸಿದರು. ಧಾರವಾಡದ 17 ಬಡಾವಣೆಗಳಿಂದ 100ಕ್ಕೂ ಹೆಚ್ಚು ಜನರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಶ್ರಾವಣ ಮಾಸದ ಹಿನ್ನೆಲೆಯಲ್ಲಿ ವಚನಗಳ ಮೂಲಕ ಬಸವಣ್ಣನವರ ಚಿಂತನೆಗಳು ಹಾಗೂ ವಚನ ಸಾಹಿತ್ಯದ ಸಂದೇಶಗಳನ್ನ ಜನರಿಗೆ ತಲುಪಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಎಂದು ತಿಳಿಸಿದರು. ವಚನೋತ್ಸವ ಪ್ರಾರಂಭ ನಮ್ಮ ಮನೆಯವರು ಮಾಡಿದ್ರು ಅಂತ ನನಗೆ ಹುಟ್ಟು ಹಾಕಿದವರು ಎಲ್ಲರೂ ಅದಾರ ಸೈನಿಕ ಅದರ ಮಾಡೋದಕ್ಕೆ ಅವರು ಪ್ರೇರಣೆ ಮಾಡಿದ್ರು. ಅದಕ್ಕೆ ಅದನ್ನು ಪ್ರಾರಂಭೋತ್ಸವಕ್ಕೆ ಅವ್ರ ಹೆಸರಿನಿಂದ 1 ಲಕ್ಷ ರೂಪಾಯಿ ಕೊಡೋದು ವಿಚಾರ. ಅಕ್ಕವರು ನಮ್ಮ ಮಲ್ಲಿಕಾರ್ಜುನ ನಡಕಟ್ಟಿ ಅವರ ಹೆಸರಲ್ಲೇ ಈ ವಚನೋತ್ಸವ ಪ್ರಾರಂಭೋತ್ಸವಕ್ಕೆ ಪ್ರತಿ ವರ್ಷ ಇದರ ಉದ್ಘಾಟನೆ ಸಮಾರಂಭದಲ್ಲೂ ಸಹ ಖರ್ಚು ಬರ್ಸಲಿ ಅಂತೇಳಿ ಇವತ್ತಷ್ಟೇ ಅಲ್ಲ, ಇವತ್ತಿಂದ ಮುಂದೆ ಬರುವ ವಚನೋತ್ಸವ ದಿವಸ ಪ್ರಾರಂಭೋತ್ಸವಕ್ಕೆ ಹಣವನ್ನು ಬಳಸ್ಕೊಳ್ಳಿ ಅಂತೇಳಿ 1 ಲಕ್ಷ ರೂಪಾಯಿಯನ್ನು ಬಸವ ಕೇಂದ್ರ ಕೊಟ್ಟಿದ್ದಾರೆ. ಆ ಚೆಕ್ಕನ್ನು ಅವರ ಮಗ ವಿಶ್ವನಾಥ್ ಬಂದು ಮತ್ತು ಭಾಗ್ಯವತಿ ನಡಕಟ್ಟಿಯವರು ವಿಶ್ವನಾಥ್ ಕೂಡಿ ನಮ್ಮ ಗೌರವ ಅಧ್ಯಕ್ಷರಾದ ಡಾಕ್ಟರ್ ವೀರಣ್ಣ ರಾಜುರವರಿಗೆ ಹಸ್ತಾಂತರ ಮಾಡಬೇಕಂತ ಹೇಳಿ ಅವರಿಗೆ ಕೇಳ್ಕೊಳ್ತೇನೆ. ವಿಶ್ವನಾಥ್ ನಡಕಟ್ಟಿಯವರು ಮತ್ತು ಭಾಗ್ಯವತಿ ನಡಕಟ್ಟಿಯವರು ಬಂದು ಅವರ ಸುಶಿ ಪ್ರಜ್ಞಾ ಮನೆಯ ಸುಶಿ ಪ್ರಜ್ಞಾ ನಡಕಟ್ಟಿಯವರು ವಚನ ಲೇಖನ ಸ್ಪರ್ಧೆ ಬಗ್ಗೆ ಮಾಹಿತಿ ಅದ ಅಂತ ಹೇಳಿ ಅನ್ನಿಸ್ತದೆ. ಆದರೂ ಕೆಲವರಿಗಾದರೂ ಅದು ಗೊತ್ತಿರಲಿಕ್ಕಿಲ್ಲ, ಮತ್ತು ಗೊತ್ತಿದ್ದವ್ರಿಗೂ ಸಹ ಅದು ಕಂಠಪಾಠ ಆಗಬೇಕು. ಅದು ಕಂಠಪಾಠ ಆಯಿತು ಅಂದರೆ ನೀವು ಬೇರೆದವ್ರಿಗೆ ಹೇಳ್ತೀರಿ. ಅದರ ಸಲುವಾಗಿ ಅದನ್ನು ಇವತ್ತು ವಚನ ಲೇಖನ ಸ್ಪರ್ಧೆಯ ಬಗ್ಗೆ ಹೇಳಲಿಕ್ಕೆ ಮುಖ್ಯವಾಗಿ ಏನು ಅಂತಂದ್ರೆ, ಈ ಶ್ರಾವಣ ಮಾಸದ ಕಾರ್ಯಕ್ರಮವನ್ನು ಬಸವ ಕೇಂದ್ರದವರು ಏನೇನು ಹಮ್ಮಿಕೊಂಡಿದ್ದಾರೋ ಅದರೊಳಗೆ ಮುಖ್ಯವಾದಂತಹ ಕಾರ್ಯಕ್ರಮ ಅಂತಂದ್ರೆ ಈ ವಚನ ಲೇಖನ ಸ್ಪರ್ಧೆ ಅಂತ ಹೇಳಂತಂದು ನನಗನ್ನಿಸ್ತದೆ. ಯಾಕಂತ ಹೇಳಿದರೆ, ಈ ಲಿಂಗಾಯತ ಧರ್ಮ ವಿಶ್ವಧರ್ಮ ಅಂತ ಹೇಳಂತಂದು ಹೇಳ್ತೀವಿ ನಾವು. ಇದನ್ನು ನಾವು ಮುಂದಿನ ಪೀಳಿಗೆಗೆ ಮುಟ್ಟಿಸ್ಲಿಲ್ಲ ಅಂತಂದ್ರೆ, ನಾವು ವಯಸ್ಸಾದವರು ಕೆಲವರಷ್ಟೇ ಲಿಂಗ ಕಟ್ಕೊಳ್ಳೋದು, ಪೂಜೆ ಮಾಡೋದು ಇಷ್ಟೇ ಮಾಡ್ಕೊಂಡು ಹೋಗಿಬಿಟ್ರೆ ಇದು ಮುಂದುವರಿಯೋಂಗಿಲ್ಲ. ಇವತ್ತು ಮನೆಯೊಳಗೆ ನಮ್ಮ ಮಕ್ಕಳು ಎಷ್ಟು ಜನ ವಚನಗಳನ್ನು ಕಲಿತಾರೆ, ವಚನಗಳನ್ನು ಹೇಳ್ತಾರೆ, ಅದು ಸಹ ಮುಖ್ಯ. ಅದು ಅಲ್ಲದೆ ಇದು ಬರೀ ತತ್ವದ ಧರ್ಮ ಅಲ್ಲ, ಆಚರಣೆ ಧರ್ಮ ಅಂತ ಹೇಳ್ತೀವಿ. ಆದರೆ ಆಚರಣೆ ಮಾಡೋದಕ್ಕೆ ಪೂರ್ವದೊಳಗೆ ಮತ್ತು ಅದರ ಜ್ಞಾನ ಆದರೂ ಬೇಕಲ್ಲ. ಆ ಜ್ಞಾನವನ್ನು ಮಕ್ಕಳಿಗೆ ಮುಟ್ಟಿಸಬೇಕು ಅಂತ ಅನ್ನೋದು ಒಂದು ಹಿರಿದಾದ ಉದ್ದೇಶವನ್ನು ಇಟ್ಟುಕೊಂಡು ಬಸವ ಕೇಂದ್ರದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಭಕ್ತಿಯ ಶರಣಾರ್ಥಿಗಳು 30ನೇ ತಾರೀಕು ರವಿವಾರದಂದು ಕನ್ನಡ ಸಾಹಿತ್ಯ ಭವನದಲ್ಲಿ ಬಸವ ಕೇಂದ್ರದ ವತಿಯಿಂದ ಶ್ರಾವಣ ಮಾಸದ ನಿಮಿತ್ತವಾಗಿ ವಚನ ಗಾಯನ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. ಈ ಒಂದು ಸ್ಪರ್ಧೆ ಮಹಿಳೆಯರಿಗಾಗಿ ಮಾತ್ರ ಇರ್ತದೆ. ಈ ಸ್ಪರ್ಧೆಯಲ್ಲಿ ನಾವು ಕೆಲವು ನಿಯಮಗಳನ್ನು ಹಾಕಿದ್ದೇವೆ. ವಚನ ಗಾಯನ ಸ್ಪರ್ಧೆಯಲ್ಲಿ 5 ರಿಂದ 6 ಜನ ಇರಬೇಕು. 3 ನಿಮಿಷದಿಂದ 5 ನಿಮಿಷದವರೆಗೆ ಕಾಲಾವಧಿಯನ್ನು ಕೊಟ್ಟಿದ್ದೀವಿ. ನಿರ್ಣಾಯಕರ ಯಾವ ಒಂದು ನಿರ್ಣಯವನ್ನು ತೆಗೆದುಕೊಳ್ತಾರೋ ಅದಕ್ಕೆ ಅವರು ಹಾಜರಿರಬೇಕಾಗ್ತದೆ. 25 ತಂಡಗಳಿಗೆ ಮಾತ್ರ ನಾವು ಅವಕಾಶವನ್ನು ಕೊಟ್ಟಿದ್ದೀವಿ. 25 ತಮಗೆ ಯಾರಾದರೂ ಒಂದು ಇದರಲ್ಲಿ ಭಾಗವಹಿಸೋದಿದ್ದರೆ ಅದನ್ನು ಹೇಳಬೇಕಂತೇಳಿ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ತೀನಿ. ಈ ಸ್ಪರ್ಧೆಯಲ್ಲಿ ನಾವು 3 ಬಹುಮಾನಗಳನ್ನು ಇದ್ದೀವಿ. ಪ್ರಥಮ, ದ್ವಿತೀಯ, ತೃತೀಯ ಹಾಗೂ ಸಮಾಧಾನಕರವಾಗಿ 3 ಬಹುಮಾನಗಳನ್ನು ಇಟ್ಟಿರ್ತೀವಿ. ಇದಕ್ಕೆ ನಮ್ಮ ಪ್ರಮೀಳಾ ಜಕ್ಕನವ್ರ ಮೇಡಮ್ ಅವರ ಒಂದು ಹೆಸರು ಮತ್ತು ಫೋನ್ ನಂಬರನ್ನು ನಾವು ಅದರಲ್ಲಿ ಸೂಚಿಸಿದ್ದೇವೆ. ಹಾಗೆ ಪ್ರಜ್ಞಾ ನಡಕಟ್ಟಿ ಅವರ ಮೊಬೈಲ್ ನಂಬರನ್ನು ಕೂಡ ಸೂಚಿಸಿದ್ದೇವೆ.
ಲತಾ ಮಠ ಇರ್ಬೋದು, ಸರಿತಾ ನರ್ತಕ ಇರ್ಬೋದು, ನಮ್ಮ ನಾಗನಗೌಡ ಮೇಡಮ್ ಆಗಿರ್ಬೋದು, ನಮ್ಮ ಬಿರಾದರ್ ಮೇಡಮ್, ಹೀಗೆ ಕೆಲವು ಜನ ಅದರಲ್ಲಿ ಪ್ರಮುಖವಾಗಿ ಒಂದು ಪಾತ್ರವನ್ನು ವಹಿಸಿ ಅಲ್ಲಿ ಆ ದಿನ ಒಂದು ಕಾರ್ಯಕ್ರಮವನ್ನು ನಡೆಸ್ತಾರೆ. ತಾವೆಲ್ಲ ನಮ್ಗೆ ಸಹಕಾರವನ್ನು ಬಸವ ಕೇಂದ್ರದ ವತಿಯಿಂದ ತಾವು ನೀಡಿರ್ತಾರೆ. ಮತ್ತು ಈ ಕಾರ್ಯಕ್ರಮದ ನಂತರ ಪ್ರಸಾದ ವ್ಯವಸ್ಥೆ ಕೂಡ ಇರ್ತದೆ ಅಂತ ಹೇಳಿ ನನ್ನ ಬಸವಾದಿ ನಡೆಸುವುದು ಧಾರವಾಡದ ಅಗ್ನಿಶಿವರು ಮೃತ್ಯುಂಜಯವರು ಮಹಾಂತರು ಅವರ ಆಶೀರ್ವಾದ ಮತ್ತು ಅವರ ಮಾರ್ಗದರ್ಶನ, ಅವರ ಕೃಪೆ ನಮಗೆಲ್ಲ ಯಾವಾಗಲೂ ಬಸವ ಕೇಂದ್ರ ಇಲ್ಲಿ ಯಾವ ರೀತಿ ಬೆಳೆದು ಅಂತಂದರೆ ಸುಮಾರು ಒಂದು 25-28 ವರ್ಷದಿಂದ ನಾವು ಇಲ್ಲೊಂದು ಕಾರ್ಯಕ್ರಮ ಮಾಡಿದ್ವಿ. ಅದು ಕಾರ್ಯಕ್ರಮ ಯಾವ ರೀತಿ ಇತ್ತು ಅಂತಂದ್ರೆ ಸೊಗಲದಲ್ಲಿ ಒಂದು ಕಾರ್ಯಕ್ರಮ ಆಗೋದಿಲ್ಲ, ಚಿತ್ರದುರ್ಗ ಮಟ್ಟದ್ದು ಒಂದು ಕಾರ್ಯಕ್ರಮ ಆಗೋದಿಲ್ಲ. ಆವಾಗ ಅದು ಯಾವುದೇ ಒಂದು ಅನಿವಾರ್ಯತೆಯಿಂದ ಒಂದು 8 ದಿವಸ ಮೊದಲ ಅದು ಇಲ್ಲಿ ಪಾಲ್ಗೊಳ್ಳೋ ಅವಕಾಶ ಐತಿ. ಮತ್ತು ಈಗಾಗಲೇ ಅದು ಆಗಿದೆ ಅಂತ ಹೇಳಿ ನಮ್ಮ ಚಿತ್ರದುರ್ಗ ಸ್ವಾಮಿಗಳು ಮತ್ತು ಅದಕ್ಕೆ ಬಂದವರು ಈಗಿನ ಗುರು ಮಹಾಂತರು ಮತ್ತು ಸಿದ್ದರಾಮ ಸ್ವಾಮಿಗಳು, ಅವಾಗ ಸಿದ್ದರಾಮ ಸ್ವಾಮಿ ಈಗ ಗುರು ಮಹಾಂತರು ಇರ್ತಲ್ದವರು, ಅವರು ಈಗ ದಾವಣಕ್ಕೆ ಬಂದು ಒಂದು ದಿವಸ ಇಲ್ಲಪ್ಪ ಮತ್ತು ಈಗ ಎಲ್ಲ ಮಾಡಿಸೋದು ಏನು ಮಾಡಬೇಕು ಅಂತ ನಾವು ಇದ್ರೊಳಗೆ ಇದ್ದವರಲ್ಲ, ಅಂದ್ರೆ ಪೂರ್ತಿ ಬಂದು ಇದ್ದವರಲ್ಲ. ಅವಾಗ ಅವರು ಪೂರ್ತಿ ಅವ್ರ ಫ್ಯಾಮಿಲಿನ ಮಟ್ಟದಾಗಿತ್ತು. ಅವ್ರ ಮಟ್ಟದೊಳಗೆ ಇರೋದ್ರಿಂದ ಆ ಕಾರ್ಯಕ್ರಮನ ಮತ್ತು ಯಾವ ರೀತಿ ಅವ್ರಿಗೆ ಹೇಳಬೇಕು ಮಾಡಬೇಕು ಅನ್ನೋದು ಸ್ವಲ್ಪ ಅವ್ರಿಗೆ ಗೊತ್ತಿತ್ತು. ಆವಾಗ ಬಳ್ಳಾರಿ ಅಜ್ಜಾವರು ಬಸವ ಪ್ರಸಾದ ಸಮಿತಿ ನಮ್ಮ ಬಿಲ್ಡಿಂಗ್ನಾಗ ಅವರು ಮಲ್ಕಣ್ಣಾರು ಅವರೆಲ್ಲ ಕೂಡಿ ನಡೆಸುವಂತ ಹೋಗ್ತಾ ಇದ್ರು. ಈ ಕಾರ್ಯಕ್ರಮ ಬಂದೈತೆ ಅಂತ ಅಂದ್ಕೊಳ್ಳೆ ಇಲ್ಲಿ ಜಾಸ್ತಿ ಇರೋದು 8 ದಿವಸ ಟೈಮ್ ಇರ್ತಾವೆ. 8 ದಿವಸ ಟೈಮ್ ಇದ್ದಾಗ ಇಲ್ಲಿ ಮಾರ್ಕೆಟ್ದಾಗ ನಮ್ಮ ಉಮೇಶ್ ಕಟ್ಟಿಗೆ ಎಲ್ಲರೂ ಬರ್ಬೇಕು. ಅವ್ರ ಮನ್ಯಾಗ ನಾಷ್ಟ, ಅವ್ರ ಮನ್ಯಾಗ ಇರೋದು. ಆಮೇಲೆ ನೆಕ್ಸ್ಟ್ ಹೆಗಡಾಳ್ ಫ್ಯಾಮಿಲಿ, ಹೆಗಡಾಳದ ನಮಗೂ ಗೊತ್ತಿರಲಿಲ್ಲ. ಅವರೆಲ್ಲ ಮಟ್ಟೊಳಗಿದ್ದ ಮುರುಘಾ ಮಠದ ಮೃತ್ಯುಂಜಯಗಳು ಇದ್ರೊಳಗಿದ್ದವರು ಬಳ್ಳಾರಿಯವರು ಒಟ್ಟು ಕಾರ್ಯಕ್ರಮ ಇಟ್ಕೊಬೇಕಂತ ಇಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ಆ ಕಾರ್ಯಕ್ರಮ ಎಷ್ಟು ಯಶಸ್ವಿ ಆಗ್ತಲ್ಲ, 100 ಜನ ಸ್ವಾಮಿಗಳು ಕರ್ನಾಟಕದಿಂದ ಸುಮಾರು 400-500 ಜನ ಬಂದಿದ್ದೀವಿ. ಕರ್ನಾಟಕದಿಂದ ಅವ್ರಿಗೆಲ್ಲ ಇರೋ ವ್ಯವಸ್ಥೆ. ಇಲ್ಲೇ ಒಂದು ದೊಡ್ಡ ಗಿಡ ಇರ್ತಾವ, ದೊಡ್ಡ ಗಿಡ ಇದ್ದಾಗ ಇಲ್ಲೆಲ್ಲ ವ್ಯವಸ್ಥೆ ಮಾಡಿದ್ವಿ. ಆಮೇಲೆ ಯಶಸ್ವಿ ಕಾರ್ಯಕ್ರಮ ಭಾಳ ಯಶಸ್ವಿ ಆಗ್ತಂದ್ರೆ ಎಲ್ಲ ರಾಜ್ಯದ ತುಂಬನೂ ಬಂದಿದ್ದರು. ಆಮೇಲೆ ಅವಾಗ ಸಿದ್ದರಾಮಯ್ಯ ಅವರು ಬಂದಿದ್ರು ಅವಾಗ. ಆಮೇಲೆ ಮಹಿಮಾ ಪಟೇಲ್, ರಾಮಕೃಷ್ಣ ಹೆಗಡೆ, ಅದೇ ಕೊನೆಯ ಧಾರವಾಡದ ಭಾಷಣ. ಅದು ಇಷ್ಟು ನಮಗೆ ಯಶಸ್ವಿ ಆಕೈತೆ ಅನ್ನೋದನ್ನು ಕಲ್ಪನೆ ಇದ್ದಿದ್ದಿಲ್ಲ. ಆವಾಗ ದೊಡ್ಡ ಗಿಡ ಇದ್ದಾಗ ಅದು ಹೂವು ಆ ಟೈಮಿಗೆ ಹೂವು ಹಾಗೆ ಸಣ್ಣ ಒಂದೊಂದು ಹಿಂಗೆ ಬಿಡ್ತಿತ್ತು. ಶಿವಯೋಗವನ್ನು ಇಲ್ಲೇ ಮಾಡಿದ್ವಿ. ಸುಮಾರು ಒಂದು ಮುಂಜಾನೆ 400-500 ಜನ ಶಿವಯೋಗ ಕುಂಡ್ರು ಹಂಗೆ ಇಲ್ಲೇ ವ್ಯವಸ್ಥೆ ಆಗಿರುತ್ತೆ. ಅದಕ್ಕೆ ಇಷ್ಟು ಪಬ್ಲಿಸಿಟಿ ಮತ್ತು ಇಷ್ಟು ಆತಲ್ಲ, ಅಲ್ಲೇ ಗುರುಮಂತಪಗಳು ಅವನ್ನೆಲ್ಲ ಹೇಳೋರು. ಇಲ್ಲೇ ಶಂಭು ಹೆಗಡಾಳವ್ರಿಗೆ ಏನಿತ್ತು ಅಂತಂದ್ರೆ ಈ ಪ್ರಚಾರದ ಬಗ್ಗೆ ಗೊತ್ತಿತ್ತು ಅವ್ರಿಗೆ. ಕೆಲವೊಂದು ಜರ್ನಲಿಸ್ಟು ಇವರಿಗೆ ಅದು ಅವ್ರಿಗೆ ಗೊತ್ತಿತ್ತು. ಅವರೆಲ್ಲ ಹೊರಗಿನ ವರ್ಕ್ ಮಾಡೋರು. ನಮ್ಮ ಉಮೇಶ್ ಕಟ್ಟಿಗೆ ಅವರು ಓಡಾಡೋರು. ಅಂದರೆ ಒಂದು ಟೀಮ್ ಹಾಗೆ ಇಷ್ಟು ಗ್ರೂಪ್ ಬೆಳೀತಲ್ಲ. ಆಮೇಲೆ ಈ ಧಾರವಾಡನೇ ಒಂದೇ ಅವರಿಗೆ ಮಾದರಿ ಏನು ಅಂತಂತಂದ್ರೆ ಎಲ್ಲ ಸ್ವಾಮಿಗಳು ಅವರೇ ನೀಡಲಿಕ್ಕೆ ನಿಂತು, ಅಷ್ಟು ಸ್ವಾಮಿಗಳು ಯಾವ ಸ್ವಾಮಿಗಳು ಬಂದಿರಲ್ಲ ಅವರೇ ನೀಡೋದು, ಅವರೇ ಕಸ ಹೊಡಿಯೋದು, ಅವರೇ ಇದು ಮಾಡಿಸೋದು ಎಲ್ಲ ಮಾಡಿ ನಮ್ಮ ಟೀಮ್ ಒಂದು ಮಾಡಿ ಇಷ್ಟು ಮಾಡಲಿಕ್ಕೆ ಒಂದು ಕಾರಣೀಭೂತಾದಂಥ ನಮ್ಮ ಹಳೆ ಟೌನ್ ಹಾಲ್. ಎಲ್ಲರಿಗೂ ಒಂದು ಸ್ನೇಹಕೂಟ ಮಾಡಬೇಕಂತ ಆಸೆ ಇದ್ದದ್ರಿಂದ ನಮ್ಮ ಬಸವ ಕೇಂದ್ರದವರು, ತೋಟ ಸರು ಮತ್ತು ಪ್ರಜ್ಞಾನ ನಡಕಟ್ಟಿ ಅವರು ಭಾಳ ಚೆನ್ನಾಗಿ ಅದನ್ನ ನಡೆಸಿಕೊಟ್ರು. ಸೊ ನಮ್ಮ ಕೋಚ್ ಮತ್ತು ಹಾದಿ ಪರಿವಾರದಿಂದ ಅವ್ರಿಗೆ ಇನ್ನೊಂದು ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಆಮೇಲೆ ಬಸವ ಕೇಂದ್ರ ಧಾರವಾಡದಿಂದ ಒಂದು ವಚನೋತ್ಸವ ಅಂತ ಅತ್ಯದ್ಭುತ ಕಾರ್ಯಕ್ರಮವನ್ನು ತಾವೆಲ್ಲ ಮಾಡ್ತಾ ಇದ್ದೀವಿ.
ನಾನು ಅದರ ಭಾಗವಾಗಿ ಅವಾಗ ಬಂದಿಲ್ಲ. ಸೊ ಈ ಲಿಸ್ಟೊಳಗೂ ನನ್ನ ಹೆಸರು ಇಲ್ಲ. ಅದರೊಳಗೆ ಎಲ್ಲರೂ ಸೇರಿಸೋಗಿದ್ರೆ ನಂದು ನೀವು ಸೇರಿಸ್ಬೋದು. ಸೊ ಎಲ್ಲ ವಚನೋತ್ಸವದ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೀಲಿ ಅಂತ ಕೇಳ್ತಾ ಒಂದು ವಚನವನ್ನೇ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ವಚನದಲ್ಲಿ ನಾಮಾಮೃತ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ಮನದಲ್ಲಿ ನಿಮ್ಮ ನೆನಪು ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ಕೂಡಲ ಸಂಗಮ ದೇವಾ ನಿಮ್ಮ ಕೂಡಲ ಸಂಗಮ ದೇವಾ ನಿಮ್ಮ ಚರಣ ಕಮಲದಲ್ಲಿ ಆನು ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ. ನಮ್ಮ ಇವರು ಶ್ರೀರಾಮಣ್ಣ ರೆಡ್ಡಿಯವರು, ನಾವು ಕ್ಲಾಸ್ಮೇಟ್ಸ್ ಇಲ್ಲಿ ಅವರು ಪ್ರಭು ಸ್ಕೂಲ್ ಬಿಟ್ಟರು, ಅಪೋ ಸ್ಕೂಲ್ ಬಿಟ್ಟರು. ಇದು ಅಂದರೆ ನಾವೆಲ್ಲ ಏನು ಪ್ರಯತ್ನ ಮಾಡಿದ್ರು ಬರೋಕ್ಕೆ ತಯಾರಾಗಿಲ್ಲ. ಅವರು ಬಿಸ್ನೆಸ್ನೇ ಬಿಡೋದು. ಅವ್ರಿಗೆ ಐ ಡೋಂಟ್ ನೋ ಹಂಗೆ ಅವ್ರಿಗೆ ವಚನೋತ್ಸವದ ಕಡೆ ಅವರ ವಿಚಾರಧಾರೆಗಳಾಗಿರ್ಬೋದು, ಸಾಕಷ್ಟು ಕೆಲಸಗಳನ್ನು ಮಾಡ್ತಾರೆ. ನಮ್ಗೆ ಅವ್ರು ನೋಡಿದ್ಮೇಲೆ ನಮಗೆ ಇಷ್ಟೆಲ್ಲ ನಾವು ಎಕ್ಸ್ಪೆಕ್ಟೆಡ್ ಆದರೂ ಇವರಷ್ಟು ನಾವು ತಿಳ್ಕೊಳ್ಳಿಲ್ಲ, ಓದ್ಕೊಳ್ಳಿಲ್ಲ ಅನ್ನೋ ವಚನ ಇದ್ರಾಗ ಬಸವಣ್ಣವ್ರ ಬಗ್ಗೆ ಅಂತೇಳಿ ಅನ್ನಿಸ್ತಾ ಇದೆ. ಬಟ್ ಬಸವಣ್ಣನವ್ರು ಏನು ವಿಶ್ವಮಾನವ ಅವ್ರ ಬಗ್ಗೆ ಎಲ್ಲ ನಿಮ್ಮ ಮುಂದೆ ನಾ ಹೇಳೋದನ್ನು ಭಾಳ ಸಣ್ಣ ಅನಿಸ್ತೀನಿ ನಾನು. ಆದರೆ ನನಗೆ ನನ್ನ ಇದನ್ನ ಹೇಳಿದ ಪ್ರಕಾರ ಬಸವಣ್ಣವ್ರಿಗೆ ಇನ್ನೂ ಸಾಕಷ್ಟು ಅವು ಇದು ಪ್ರಚಾರ ಸಿಗಬೇಕು. ಗೌರ್ಮೆಂಟ್ಲಿಂದ ಹೆಚ್ಚಿಗೆ ಯಾಕೆ ವಚನ ಅದು ಈಗ 12ನೇ ಶತಮಾನದಾಗ ಅವ್ರು ಏನು ಮಾಡಿದ ಕೆಲಸಗಳು ಇನ್ನೂ ಪ್ರಚಲಿತ ಅದಾವು. ಇವತ್ತಿನ ಜಗತ್ತಿಗೆ ಅವು ಅನ್ನುವಂಥವು. ಅದಕ್ಕೆ ಎಷ್ಟು ಅದನ್ನು ಓದಿದರೂ ಕಡಿಮೆ, ಅದಕ್ಕೆ ಎಷ್ಟು ವ್ಯಾಖ್ಯಾನ ಕೊಟ್ಟರು ಕಡಿಮೆ ಅಂತ ಬುದ್ಧಿಜೀವಿಗಳ ನಮ್ಮ ಜೊತೆ ಅದಾರ. ಅದಕ್ಕೆ ಇನ್ನೂ ಹೆಚ್ಚಿನ ವರ್ಕ್ ಬಂದು ಆಮೇಲೆ ಎಲ್ಲ ಭಾಷೆಗಳಲ್ಲಿ ಈಗೇನಾಗ್ತದೆ ಅಂದರೆ ನಮ್ಮಲ್ಲಿ ಅಂತೂ ಸಾಕಾಗ್ತದೆ. ಈ ಸೌತ್ ಸೈಡ್ ಬರೀನವರೆಲ್ಲ ತಿಳ್ಕೊಬೇಕಾಗಿ ಟ್ರಾನ್ಸ್ಲೇಷನ್ ವರ್ಕ್ ಹೆಚ್ಚಿಗೆ ಆಗ್ತೈತೆ. ಅದಕ್ಕೆ ರಾಜುರವರಿಗೆ ಈಗಾಗಲೇ ಅವ್ರು ನಾನು ಭೇಟಿ ಆದಾಗ ನೋಡಿದೆ, ಸಾಕಷ್ಟು ಟ್ರಾನ್ಸ್ಲೇಷನ್ ವರ್ಕ್ಗಳು ಆಗ್ಯಾವ ಅಂದರೆ ಇನ್ನೂ ಹೆಚ್ಚಿನ ವರ್ಕ್, ಇನ್ನೂ ಹೆಚ್ಚು ಮಂದಿ ಇನ್ನೂ ಹೆಚ್ಚಿನ ವರ್ಕ್ ಮಾಡಿ ಬಸವಣ್ಣವ್ರ ಬಗ್ಗೆ ಎಲ್ಲರಿಗೂ ತಿಳುವಳಿಕೆ ಕೊಡಬೇಕು. ಒಂದು ದೇಶದ ಇದು ನಮ್ಮ ರಾಜ್ಯಕ್ಕಷ್ಟೇ ಸೀಮಿತವಾಗಿದೆ, ನಮ್ಮ ಇಡೀ ದೇಶದ ಜಗತ್ತಿಗೆ ಅವರು ಒಂದು ಎಕ್ಸಾಂಪಲ್ ಆಗುವ ರೀತಿಯಲ್ಲಿ ನಾವು ಮಾಡ್ತೇವೆ. ಸೊ ಇಲ್ಲಿ ನಮ್ದು ಎಲ್ಲಿಯೇ ಚೇರ್ಮನ್ ಇವರೆಲ್ಲ ಕೂಡ ನಾನು ಮಾಡಿದ್ವಿ, ಅಷ್ಟು ಕೂಡ ಮಾಡ್ಕೊಂಡಿದ್ದೆ. ಇಂಥ ನನಗೇನಾದ್ರು ಥ್ಯಾಂಕ್ಸು ಬೇಕಾಗಿರಲಿಲ್ಲ, ನಮ್ಗೆ ಬೇಕಾಗಿರಲಿಲ್ಲ, ಯಾಕಂದರೆ ಎಲ್ಲ ನಮ್ಮದೇ ಇಲ್ಲ. ಆಮೇಲೆ ನೀವೇ ಎಲ್ಲ ಬೆಳೆಸಿದ್ದೀವಿ. ಅದಕ್ಕೆ ಇಂಥವೇನು ನೀವು ಸಾಹಿತ್ಯದ ಕೆಲಸ ಇರ್ತಾವೆ, ಧಾರ್ಮಿಕ ಕೆಲಸಗಳಿರ್ತಾವೆ, ಅಲ್ಲಿ ಯಾವಾಗಲೂ ಓಪನ್ ಇಟ್ಟಿರ್ತಾವೆ ನಮ್ಮ ಹಾಲ್. ಯಾವಾಗ ಚಾರ್ಜರು ಒಳಗಿಲ್ಲ ಏನಿದ್ದಾಗ ನಾವು ಇದು ಮಾಡೋಣ. ಬಟ್ ಇಂಥವು ಏನು ಕೆಲಸಗಳಿದ್ರು ನಮ್ಮ ಸಂಸ್ಕೃತಿ ಸಂಸ್ಕಾರ ಆಮೇಲೆ ಬಸವಣ್ಣನ ವಚನ ಇಂಥವೆಲ್ಲ ಬೆಳವಣಿಗೆಗೆ ಸಾಕಷ್ಟು ಅವಕಾಶ ಕೊಟ್ಕೊಂತ ಬಂದೇವಿ. ನಮಗೂ ಭಾಳಷ್ಟು ಹೇಳಿದ್ರೆ ನಮ್ಮ ಪೀಳಿಗೆ ಅವೆಲ್ಲ ಇನ್ನೂ ಹೆಚ್ಚಿನ ಶಕ್ತಿ ನಮಗೆ ಬರ್ಬೋದು ಅಂತೇಳಿ ನನ್ನ ಪರವಾಗಿ ಹಾಗೂ ನನ್ನ ಈ ಅಸೋಸಿಯೇಟ್ ಲಿಂಗಾಯತ ವಿದ್ಯಾರ್ಥಿ ಸಂಸ್ಥೆಯ ಪರವಾಗಿ ನಾನು ಧನ್ಯವಾದಗಳನ್ನು ನಮ್ಮ ಸಂಘಟನೆಗಳಿಗೆ ತಿಳಿಸಿ ಇನ್ನೂ ಲಿಂಗಾಯತಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯರಿಗೆ ಮತ್ತು ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಶರಣ ತಂದೆ ತಾಯಿಗೆ ನನ್ನ ಭಕ್ತಿಯ ಶರಣ. ಪ್ರತಿ ವರ್ಷ ಬಸವ ಪಂಚಮಿ ನಿಮಿತ್ತವಾಗಿ ನಾವು ಒಂದೊಂದು ಕಡೆ ಹೋಗಿ ಹಾಲು ಮತ್ತು ಉಂಡಿ ಹಳ್ಳನ್ನು ವಿತರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ವಿ. ಸುಮಾರು ವರ್ಷಗಳ ಹಿಂದೆ ಮಲಕಣ್ಣವರ ಶರಣರ ನೇತೃತ್ವದಲ್ಲಿ ನಿರಾಶ್ರಿತ ಕೇಂದ್ರದಲ್ಲಿ ನಾವು ಏನು ನಿರ್ಗತಿಕರಿದ್ದಾರೆ ಅವರಿಗೆ ಹಾಲನ್ನು ಮತ್ತು ಉಡ್ಡಿಯನ್ನು ವಿತರಣೆ ಮಾಡ್ತಿದ್ದೀವಿ.
ಈ ಸರ್ತಿ ಮತ್ತೆ ಅದೇ ಪ್ಲೇಸಿಗೆ ಹೋಗೋಣ ಅಂತೇಳಿ ಡಿಸೈಡ್ ಮಾಡಿದ್ವಿ. ಹೋದ ವರ್ಷ ಅನಾಥ ಮಕ್ಕಳು ಅಂದರೆ ಸಿಂಗಲ್ ಪೇರೆಂಟ್ ಇರ್ತಕ್ಕಂಥವ್ರಾಗಲಿ ಅಥವಾ ತಂದೆ ತಾಯಿ ಇಲ್ಲಂಥ ಮಕ್ಕಳು ಯಾರಿದ್ದಾರೆ ಅವರ ಒಂದು ಆಶ್ರಮಕ್ಕೆ ಹೋಗಿ ಮಕ್ಕಳಿಗೆ ಆ ಬಸವ ಪಂಚಮಿ ಆಚರಣೆ ಮಾಡಿದ್ವಿ. ನಾವು ಬಸವ ಪಂಚಮಿ ಆಚರಣೆ ಬಗ್ಗೆ ತಮಗೆಲ್ಲ ಗೊತ್ತಿದೆ. ಮುತ್ತಕ್ಕೆ ಹಾಲು ಹಾಕಿ ಅಥವಾ ಮನೆಯಲ್ಲಿ ನಾಗಪ್ಪನ ಹಾಲು ಹಾಕಿ ಹಾಲನ್ನು ವೇಸ್ಟ್ ಮಾಡುವುದರ ಬದಲಾಗಿ ಅದನ್ನೇ ಮಕ್ಕಳಿಗೆ ಹಾಲನ್ನು ಉಣಿಸಿ ಆ ಪೌಷ್ಟಿಕತೆಯನ್ನು ಕೊರತೆಯನ್ನು ಹೋಗಲಾಡಿಸುವಂಥ ಕೆಲಸವನ್ನು ಮಾಡ್ತಕ್ಕಂಥ ನಿಜವಾದ ಆಚರಣೆ ಇದು ನಮ್ಮದು ಬಸವ ಪಂಚಮಿ. ಬಸವಾದಿಶರಣರ ತತ್ವವನ್ನು ಪ್ರಸಾರ ಮಾಡುವ ಕಾರ್ಯದಲ್ಲಿ ತನ್ನನ್ನು ತೊಡಗಿಸ್ಕೊತ ಬಂದರು. ಅದು ವಚನೋತ್ಸವ ಇರ್ಬೋದು, ಲಿಂಗಾಯತ ತತ್ವದ ಆಚರಣೆಗಳ ಒಂದು ಪರಿಚಯ ಮಾಡಿಕೊಡುವಂಥದ್ದಿರ್ಬೋದು, ಬೇರೆ ಬೇರೆ ಸಂದರ್ಭದೊಳಗೆ ದಾಸೋಹ ಮಾಡೋದಿರ್ಬೋದು. ಒಟ್ಟಾಗಿ ಬಸವಾದಿ ಶರಣರು ಒಟ್ಟು ಹೋದಂಥ ಕಾಯಕ ದಾಸೋಹದ ಕಲ್ಪನೆಯನ್ನು ಜನಮನದಲ್ಲಿ ಮುಟ್ಟಿಸಲಿಕ್ಕೆ ಅದು ತನ್ನನ್ನು ಸಮರ್ಪಣಾ ಭಾವದಿಂದ ತೊಡಗಿಸಿಕೊಂಡಿದೆ. ಈ ವರ್ಷದ ವಚನೋತ್ಸವ ಮೊದಲಿಗೆ ಮುರುಘಾಮಠದ ಒಳಗೆ ಸೀಮಿತ ಆಗಿ ಕಾಣುತ್ತೆ ಆರಂಭ ಮಾಡಿದಾಗ. ಈಗ ಅದು ಧಾರವಾಡ ತುಂಬ ವ್ಯಾಪಿಸ್ಕೊಂಡದ್ದಷ್ಟೇ ಅಲ್ಲ, ಕರ್ನಾಟಕ ವ್ಯಾಪ್ತಿಯಾಗ್ಯದ, ಭಾರತ ವ್ಯಾಪ್ತಿಯಾಗ್ಯದ ಮತ್ತು ಇಡೀ ಜಗತ್ತಿಗೆ ಬಸವ ತತ್ವದ ಪ್ರಸಾರವನ್ನು ಬೇರೆ ಬೇರೆ ಸಂಘಟನೆಗಳು, ಬೇರೆ ಬೇರೆ ವ್ಯಕ್ತಿಗಳು ಮಾಡ್ತಾರೆ. ಅಭಿವೃದ್ಧಿಯಿಂದ ಪ್ರೇರಣೆ ಕೊಟ್ಟಾವಂತ ನಾನು ತಿಳ್ಕೊಂಡಿದ್ದೀನಿ. ಈ ವಚನೋತ್ಸವದ ವಿಶೇಷತೆ ಮೂವತ್ತು ದಿವಸ 17 ಬಡಾವಣೆ, 150 ಮನೆ, 550 ಮನೆಯೊಳಗೆ 111 ಜನ ಸಂಚಾಲಕರು ಈ ಕಾರ್ಯಕ್ರಮವನ್ನು ನಡೆಸ್ತಾರೆ. ಇಲ್ಲಿ 3 ರೀತಿಯ, ಈಗಾಗಲೇ ಬೇರೆ ಬೇರೆಯವರು ಪರಿಚಯ ಮಾಡಿಕೊಟ್ಟ ಹಾಗೆ 4 ರೀತಿಯ ಕಾರ್ಯಕ್ರಮ ನಡೀತವೆ. ಒಂದು ವಚನೋತ್ಸವ, ಅಂದರೆ ವಚನಗಳ ಚಿಂತನೆ ಮಾಡ್ತಾರೆ. ಇನ್ನೊಂದು ವಚನ ಗಾಯನ ಸ್ಪರ್ಧೆ, ಮತ್ತೊಂದು ವಚನ ಕಂಠ ಪಾಠ ಲೇಖನ ಸ್ಪರ್ಧೆ. ಒಂದು ಮಕ್ಕಳಿಗಾಗಿ, ಇನ್ನೊಂದು ಮಹಿಳೆಯರಿಗಾಗಿ, ಮತ್ತೊಂದು ಎಲ್ಲರಿಗಾಗಿ. ಎಲ್ಲರೂ ತೊಡಗಿಕೊಳ್ತಕ್ಕಂಥದ್ದು ಅಂದರೆ ಮನೆ ಒಳಗೆ ನಡೀತಕ್ಕಂಥ ವಚನ ಚಿಂತನ ಕಾರ್ಯಕ್ರಮ. ಕಳೆದ 8 ವರ್ಷಗಳಿಂದ ಈ ವಚನ ಉತ್ಸವ ನಡೆಸಲಿಕ್ಕೆ ಅಥವಾ ವಚನ ಚಿಂತನೆಗಳನ್ನು ಮಾಡಲಿಕ್ಕೆ ವಚನ ಪರಿಮಳ ಅನ್ನುವಂಥ ಪುಸ್ತಕನ ಪ್ರಕಟ ಮಾಡ್ಕೊತಾ ಬಂದಿದೆ. ಈಗ ತಾನೇ 9ನೇ ಭಾಗ ಬಿಡುಗಡೆ ಮಾಡಿ ಅದಕ್ಕೆ ಪರಿಶ್ರಮ ಪಟ್ಟವ್ರ ಬಗ್ಗೆ ಈಗಾಗಲೇ ಹೇಳಿದೆ. ಆರಂಭದೊಳಗೆ ಶರಣವರು, ಚೌಧರಿಯವರು, ಕಟಗಿಯವರು, ಬ್ರಾಹ್ಮಣನವರು, ಹೆಗಡಾಳವರು, ಅಂದರೆ ಈ ಬಸವ ಕೇಂದ್ರ ಆರಂಭ ಮಾಡಲಿಕ್ಕೆ ಒಂದು 4-5 ಜನ ಮೊದಲಿಗೆ ಆರಂಭದೊಳಗೆ ಏನು ಅಸ್ಥಿವಾರ ಹಾಕಿದ್ದಾರೆ. ಅಣಕಟ್ಟಿಯವರು ಇರ್ಬೋದು, ರಾಜು ಮರಳಪ್ಪನವರು ಇರ್ಬೋದು, ಕಟಗಿಯವರು ಇರ್ಬೋದು, ಹೆಗಡಾಳವರು ಇರ್ಬೋದು, ನಲುಬು ಶೆಟ್ಟರು ಇರ್ಬೋದು. ಇವರೆಲ್ಲ ಸೇರಿಕೊಂಡು ಇದನ್ನು ಒಂದು 4-5 ಜನ ಸೇರಿಕೊಂಡು ಅದನ್ನು ಕಟ್ಟಿದ್ರು. ಇವತ್ತದು 4,000ನೋ 5,000ನೋ 10,000 ಜನವಾಗಿ ಅದನ್ನು ಸೇರಿಕೊಂಡು ಅದನ್ನು ಈ ಆಲದ ವೃಕ್ಷದೊಳಗೆ
ಹಂಗೆ ಬೆಳೆಸ್ಬಿಟ್ಟಿದಾರಲ್ಲ ಹಾಗಾಗಿ ಇವ್ರನ್ನ ನಾವು ಎಷ್ಟು ಅಭಿನಂದಿಸಿದ್ರು ಸಹಿತ ಕಡಿಮೆ ಅಂತ ನಾನು